ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಯಾರು ಬೇಕಿತ್ತು? ಮೇಡಮ್ ಅವರೇ, ನನ್ನ ಹೆಸರು ಮೈನಾ ಅಂತ. ಕೂತ್ಕೊಳ್ಳಿ. ನಾನು ಮೈನಾ ಅಂತ ಇಲ್ಲಿ ಪ್ರಿಯಕರ ಅನ್ನೋರ್ನ ಹುಡ್ಕೊಂಡು ಬಂದಿದ್ದೀನಿ. ಆದರೆ ಅವ್ರು ಯಾರು, ಹೆಂಗವ್ರೆ ಏನೂ ಗೊತ್ತಿಲ್ಲ. ಅವ್ರಿಲ್ಲೇನಾದ್ರೂ ಕೆಲಸ ಮಾಡ್ತಿದ್ರೆ ಸ್ವಲ್ಪ ಕರಿತೀರಾ? ಪ್ರಿಯಾಕರ ಇಲ್ವಲ್ಲ ಅಂತ ಹೆಸರುನವ್ರು ಯಾರು? ಮೇ ಬಿ ಕನ್ಫ್ಯೂಸ್ ಆಗಿ ಬಂದಿದ್ದೀರಾ ಅನ್ಸತ್ತೆ. ಇಲ್ಲ ಮೇಡಮ್, ಅವ್ರಿಲ್ಲೇ ಕೆಲಸ ಮಾಡ್ತಿರ್ಬೇಕು. ಆದ್ರೆ ಅವ್ರ ನಿಜವಾದ ಹೆಸರು ನನಗೆ ಗೊತ್ತಿಲ್ಲ. ಮೇಡಮ್, ಹೆಸರು ಗೊತ್ತಿಲ್ಲ ಅಂತೀರಾ, ವ್ಯಕ್ತಿನೂ ನೋಡಿಲ್ಲ ಅಂತೀರಾ, ಯಾರು ಹುಡ್ಕೊಂಡ್ ಬಂದಿದ್ದೀರಾ ಅಂತ ನಿಮ್ಗೆ ಗೊತ್ತಿಲ್ಲ, ನಮ್ಗೆ ಹೇಗ್ ಗೊತ್ತಾಗತ್ತೆ ಹೇಳಿ? ಅಂದ್ರೆ ಅವ್ರನ್ನ ನೋಡಿರೋರೊಬ್ರು ಅವ್ರು ಇಲ್ಲೇ ಇದಾರೆ ಅಂತ ಹೇಳಿದ್ರು, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲ ಮೇಡಮ್, ಇದು ಫಾರಿನ್ಗೆ ಕೆಲ್ಸಕ್ಕೆ ಕಳ್ಸೋ ಕಂಪನಿ. ಇಲ್ಲಿ ಎಷ್ಟೋ ಜನ ಕೆಲ್ಸಕ್ಕೆ ಬರ್ತಾರೆ ಹೋಗ್ತಾರೆ, ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಫಾರಿನ್ ಕೆಲ್ಸಕ್ಕೆ ಕಳ್ಸೋ ಕಂಪ್ನಿನಾ? ಹೌದು. ಅಂದ್ರೆ ಪ್ರಿಯಕರನ್ ನನ್ನನ್ನು ಬಿಟ್ಟು ಪರದೇಶಕ್ಕೆ ಹೋಗ್ತಾವ್ನ. ಆದ್ರೆ ನನ್ನ ನೋಡ್ತೀನಿ ಅಂತ ಪತ್ರ ಬರೆದಿದ್ನಲ್ವಾ? ಮೇಡಮ್ ಅವರೇ, ನನ್ಗೊಂದು ಉಪಕಾರ ಮಾಡ್ತೀರಾ? ಹೇಳಿ. ಇಲ್ಲಿಂದ ಇತ್ತೀಚೆಗೆ ಹೊರದೇಶಕ್ಕೆ ಹೋಗ್ತಾರಲ್ವಾ, ಅವ್ರ ಪಟ್ಟಿ ಏನಾದ್ರೂ ಇದ್ರೆ ತೋರಿಸ್ತೀರಾ? ಅದ್ರಲ್ಲಿ ಯಾರಾದ್ರೂ ನನಗೆ ಗೊತ್ತಿರೋರಿದಾರ ಅಂತ ನೋಡ್ತೀನಿ. ಸಾರಿ ಮೇಡಮ್, ಹಾಗೆಲ್ಲ ಲಿಸ್ಟ್ ಕೊಡೋ ಹಾಗಿಲ್ಲ. ಮೇಡಮ್ ಅವರೇ ನೋಡಿ, ದಯವಿಟ್ಟು ಹಂಗೆಲ್ಲ ಹೇಳ್ಬಿಡಿ. ಅವರು ಇವತ್ತು ನನಗೆ ಸಿಗ್ತಾರೆ ಅನ್ನೋ ಆಸೆಯಿಂದ ಇಲ್ಲಿಗೆ ಬಂದಿದ್ದೀನಿ. ಅವರು ನಾನು ತುಂಬಾ ದಿನದಿಂದ ಹುಡುಕ್ತಿದ್ದೀನಿ. ಮೇಡಮ್ ಅವರೇ, ದಯವಿಟ್ಟು ನಿಮ್ ಕೈ ಮುಗಿತೀನಿ. ಅವ್ರ ಪಟ್ಟಿನೋ ಇಲ್ಲ ಅವ್ರೇನಾದ್ರೂ ಅರ್ಜಿ ಕೊಟ್ಟಿರ್ತಾರಲ್ವಾ, ಅದು ಏನಾದ್ರೂ ಇದ್ರೆ ತೋರಿಸಿ ಮೇಡಮ್. ಅವ್ರು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ಇಲ್ಲ ಅಂತ ಮಾತ್ರ ಅನ್ಬೇಡಿ, ದಯವಿಟ್ಟು ದಯವಿಟ್ಟು. ಸರಿ ಸರಿ, ಕೂತ್ಕೊಳ್ಳಿ. ಮೇಡಮ್, ಇದು ಬಾಂಗ್ಲಾದೇಶಕ್ಕೆ ಹೋಗೋರ್ದು ಡೀಟೇಲ್ಸ್ ಎಲ್ಲ ಸಿಸ್ಟಮ್ ಅಲ್ಲಿ ಫೀಡ್ ಆಗಿದ್ಯಾ? ಹಾ ಮೇಡಮ್, ಫೀಡ್ ಆಗಿದೆ. ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು. ನಿಮ್ ಟೇಬಲ್ ಡ್ರಾವಲ್ ಇದೆ ಮ್ಯಾಮ್. ಓಕೆ ಮೇಡಮ್, ಥ್ಯಾಂಕ್ ಯು. ತಗೊಳ್ಳಿ ಮೇಡಮ್. ಮೇಡಮ್, ಇದರಲ್ಲಿ ಸುಮಾರು 20 ಅಪ್ಲಿಕೇಶನ್ಸ್ ಇದೆ. ಸೊ ಇವರೆಲ್ಲ ಬಾಂಗ್ಲಾದೇಶಕ್ಕೆ ಕೆಲಸಕ್ಕೆ ಅಂತ ಹೋಗ್ತಿರೋರು. ನಿಮಗೆ ಬೇಕಾಗಿರೋ ಡೀಟೇಲ್ಸ್ ಇದರಲ್ಲಿ ಏನಾದರೂ ಇದೆಯಾ ಅಂತ ನೋಡ್ಕೊಳ್ಳಿ. ತುಂಬ ಥ್ಯಾಂಕ್ಸು ಮೇಡಮ್, ತುಂಬ ಥ್ಯಾಂಕ್ಸು. ಪರವಾಗಿಲ್ಲ. ದೇವ್ರೆ, ಇದ್ರಲ್ಲಿ ಪ್ರಿಯಕರ ಯಾರು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಆಟೋನನ್ನೇ ಕೇಳ್ಬಿಡ್ತೀನಿ. ಮೇಡಮ್ ಅವರೇ, ಒಂದೇ ಒಂದು ನಿಮಿಷ, ಒಂದು ಫೋನ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸರಿ. ಓ ಮೈನಾ, ಹಲೋ, ಹೇಳಮ್ಮ ಮೈನಾ. ಅಣ್ಣ, ನೀವ್ ಹೇಳ್ದಂಗೆ ಇಲ್ಲಿ ಆಫೀಸಿಗೆ ಬಂದೀವ್ನಿ. ಇಲ್ಲಿ ತುಂಬಾ ಜನ ಕೆಲ್ಸಕ್ಕೆ ಹೋಗಕ್ ಅರ್ಜಿ ಹಾಕವ್ರೆ. ಆದ್ರೆ ನನ್ಗೆ ಯಾರು ಅಂತ ಗೊತ್ತಾಯ್ತಿಲ್ಲ. ನೋಡಿ, ಕಾಡಿ ಬೇಡಿ, ನಾನು ಅರ್ಜಿಗಳನ್ನೆಲ್ಲ ತಗೊಂಡ್ ಬರ್ತೀನಿ. ಅಲ್ಲಿ ಕೆಲ್ಸಕ್ಕೆ ಹೋಗೋರ್ ಫೋಟೋಗಳು ಅನ್ಸವ್ರೆ. ನೀವಿಲ್ಲಿಗೆ ಬಂದ್ರೆ ಆ ಪ್ರಿಯಕರ ಯಾರು ಅಂತ ಕಂಡಿಡಿಬೋದು. ಇಲ್ಲಿಗೆ ಬರ್ತೀರಾ? ಮೈನಾ,
ಅದು ಬೇಜಾರು ಮಾಡ್ಕೋಬೇಡ. ನನ್ಗೆ ಗೊತ್ತಿರೋ ಕಸ್ಟಮರ್ ಜೊತೆ ಆಸ್ಪತ್ರೆಗೆ ಬಂದ್ಬಿಟ್ಟಿದ್ದೀನಿ. ಪಾಪ ಅವ್ರ ಜೊತೆ ಯಾರೂ ಬಂದಿಲ್ಲ. ಮತ್ತೆ ನಾನೇ ಕರ್ಕೊಂಡೋಗಿ ಅವ್ರ ಮನೆಗೆ ವಾಪಸ್ ಬಿಡಬೇಕು. ನಾನು ಇವಾಗ ಬರೋಕ್ಕಾಗಲ್ಲ ಕಣಮ್ಮ. ಅಣ್ಣ ಏನಣ್ಣ ಹಿಂಗೆ ಹೇಳ್ಬಿಟ್ರಿ? ನೀವು ಇಲ್ಲಿಗೆ ಬರ್ತೀರಂತ ತುಂಬ ಆಸೆಯಿಂದ ಫೋನ್ ಮಾಡಿದೆ. ಅದು ಬೇಜಾರು ಮಾಡ್ಕೋಬೇಡ ಕಣಮ್ಮ. ಹೆಂಗಿದ್ರು ನಿನ್ನ ಹತ್ರ ಅಪ್ಲಿಕೇಶನ್ ಇದೆಯಲ್ಲ, ಅದು ನಿನ್ನ ಹತ್ರನೇ ಇಟ್ಕೋ. ನೀನು ಅಲ್ಲಿಗೆ ಬರ್ತೀಯಲ್ಲ, ಅವಾಗ ಅದ್ರಲ್ಲಿ ಚೆಕ್ ಮಾಡಿಬಿಟ್ಟು ನಿಮ್ಮ ಹುಡುಗ ಇದ್ದಾನೆ ಅಂತ ನೋಡ್ತೀನಿ, ಸರಿನಾ? ಹೌದಾ? ಹಾಗಾದ್ರೆ ಈಗ ಆಗೋದೇ ಇಲ್ವಾ? ಮೈನಾ, ಆಸ್ಪತ್ರೆ ಅಲ್ವೇನಮ್ಮ, ಎಷ್ಟೊತ್ತಾಗುತ್ತೋ ಏನೋ. ಅಷ್ಟಕ್ಕೂ ಇಷ್ಟು ದಿನನೇ ಕಾದಿದ್ಯಂತೆ. ಇವತ್ತೊಂದಿನ ಕಾದ್ರೆ ಏನಾಗುತ್ತೆ ನೋಡು. ನಾನು ಬೆಳಗ್ಗೆ ಮಾಡೋ ಮೊದಲನೇ ಕೆಲಸನೇ ನಿಮ್ಮ ಹುಡುಗನ ಹುಡ್ಕೊಡೋದು, ಸರಿನಾ? ಸರಿ, ನಾಳೆ ಕೈ ಕೊಡಲ್ಲ ತಾನೇ? ಖಂಡಿತ ಸಿಗ್ತೀನಮ್ಮ. ನೀನು ಎಲ್ಲಿಗೆ ಹೇಳ್ತೀಯೋ ಅಲ್ಲಿಗೆ ಬರ್ತೀನಿ. ಕೈ ಕೊಡೋ ಮಾತೇ ಇಲ್ಲ. ಸರಿ, ನಾಳೆ ಸಿಗ್ತೀನಿ. ಫೋನ್ ಇಡ್ಲಾ? ಸರಿನಮ್ಮ, ಆಯಿತು. ಏನಪ್ಪ ಮಾಡಲಿ? ಏ ಪ್ರಿಯಕರ, ನೀನ್ ನನ್ನ ಕೈಗೆ ಸಿಕ್ಕಿದ್ರು ನೀನ್ ಯಾರು ಅಂತ ಕಂಡುಹಿಡಿಯಕ್ಕಾಗ್ತಿಲ್ಲ ನೋಡು. ಇನ್ನು ಎಷ್ಟು ಅಂತ ಕಾಡಿಸ್ತೀಯಾ? ಈ ಕಾಟ ಎಲ್ಲ ನಾಳೆ ಗಂಟ ಅಷ್ಟೆ. ನೋಡ್ತಿರು, ನಾಳೆ ನೀನ್ ಯಾರು ಅಂತ ನಾನು ಕಂಡುಹಿಡಿದೇ ಹಿಡಿತೀನಿ. ಹಾ, ಹೆಂಗಾದ್ರೂ ಮಾಡಿ ಇವ್ರ ಹತ್ರ ಕಾಡಿಬೇಡಿ, ಆ ಅರ್ಜಿಗಳನ್ನೆಲ್ಲ ಇಸ್ಕೋಬೇಕು. ಮನೆ ಎಲ್ಲೋದ್ರು? ಇದು ಅದೇ ಆಟೋ ಡ್ರೈವರಾ? ಎಷ್ಟಾಯ್ತಣ್ಣ? 90 ರೂಪಾಯಿ. ತಗೊಳ್ಳಿ. ಸರಿ ಅಮ್ಮ. ಎಲ್ಲೋಗಿದ್ರಿ ಮೈನವ್ರೆ? ಅದು ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಿದ್ದೆ. ಅಲ್ಲ, ಗಾರ್ಮೆಂಟ್ಸ್ ಅಲ್ಲಿ ಪರ್ಮಿಷನ್ ಕೇಳ್ಕೊಂಡು ಹೋಗುವಂತ ಮುಖ್ಯವಾದ ಕೆಲಸ ಏನಿತ್ತು? ಪ್ರಿಯಕರ್ನ ಹುಡ್ಕಕ್ ಹೋಗಿದ್ದೆ. ಏನು? ಪ್ರಿಯಕರನ್ನ ಹುಡ್ಕಕ್ ಹೋಗಿದ್ರಾ? ಸಿಕ್ಕದ್ನಾ? ಅವ್ನು ಯಾರು ಅಂತ ಗೊತ್ತಾಯ್ತಾ? ಇಲ್ಲ, ಆದ್ರೆ ಅವನನ್ ಕೆಲ್ಸಕ್ಕೆ ಅರ್ಜಿ ಹಾಕೋನೆ. ನಾನು ಆ ಆಫೀಸ್ಗೆ ಹೋಗಿ ಆಫೀಸರ್ ಹತ್ರ ಆ ಅರ್ಜಿಗಳನ್ನೆಲ್ಲ ಇಸ್ಕೊಂಡ್ ಬಂದಿವ್ನಿ. ನೋಡಿ ಇಲ್ಲಿ. ಮೈನವ್ರೆ, ನಿಮ್ಗೇನು ಹುಚ್ಚ ಹಿಡ್ದಿದ್ಯಾ? ನಿಮ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇಲ್ಲ ಧ್ರುವ ಅವ್ರೆ. ಸಾಕು ಮೈನವ್ರೆ. ಯಾವನ ಆಟೋದವ್ನು ಹೇಳ್ಬಿಟ್ನಂತೆ, ನೀವ್ ಕೇಳ್ಬಿಟ್ರಂತೆ. ಇಲ್ದಿರೋ ಪ್ರಿಯಕರನ್ನ ಆಟೋ ಡ್ರೈವರ್ ಹೇಗ್ ಹುಡ್ಕೊಂಡ್ ಬರ್ತಾನೆ? ಆ ಆಟೋನ ನೋಡೋರಂತೆ ಧ್ರುವ ಅವ್ರೆ. ನೋಡಿ, ಖಂಡಿತ ಹೇಳ್ತೀನಿ, ಈ ಅರ್ಜಿನಲ್ಲಿರೋರು ಯಾರೋ ಒಬ್ರು ಪ್ರಿಯಕರ ಆಗೇ ಆಗಿರ್ತಾರೆ. ಮೈನವ್ರೆ, ದಡ್ಡಿ ತರ ಆಡ್ಬೇಡಿ. ಯಾರ್ಯಾರು ಬಂದು ನನಗ್ ಪ್ರಿಯಕರ ಗೊತ್ತು ಅಂತ ಹೇಳ್ಬಿಟ್ರೆ ನೀವ್ ನಂಬಿಡೋದಾ? ನೀವಿಲ್ಲಿ ಬಂದಿರೋದು ಯಾಕೆ? ಸ್ವಲ್ಪ ಮನೆಯವ್ರ ಬಗ್ಗೆ ಯೋಚನೆ ಮಾಡಿ. ಅಕ್ಕನ ಮದ್ವೆ ಆಗೋದ್ರ ಬಗ್ಗೆ, ನಿಮ್ಮಪ್ಪನ ಸಾಲ ತೀರ್ಸೋದ್ರ ಬಗ್ಗೆ ಯೋಚನೆ ಮಾಡಿ. ಅದನ್ ಬಿಟ್ಟು ಯಾರೋ ಪ್ರಿಯಕರನ್ನ ಹುಡುಕ್ತಾರಂತೆ. ಪ್ರಿಯಕರನ್ನ ಬೇರೆಯವ್ರು ಯಾರೋ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳಕ್ ನೋಡ್ತಾರೆ ಮೈನವ್ರೆ. ಈಗಿನ ಕಾಲದಲ್ಲಿ ಏನೇನ್ ನಡೆಯುತ್ತೆ ಅಂತ ನಿಮ್ಗಿನ್ನ ಗೊತ್ತಿಲ್ಲ. ಅದು ಅಲ್ಲದೆ ಈಗಾಗಲೇ ಒಬ್ಬ ಪ್ರಿಯಕರನ್ನ ನಂಬಿ ಮೋಸ ಹೋಗಿದ್ದೀರಾ. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ದೀರಾ. ಆದ್ರೂ ನಿಮಗ್ ಬುದ್ಧಿ ಬಂದಿಲ್ಲ. ಏನ್ ಹೇಳ್ಬೇಕು ನಿಮ್ಗೆ? ಅಪ್ಪ ಅಮ್ಮ ಅಕ್ಕನ್ಗಿಂತ ಆ ಪ್ರಿಯಕರನ್ನ ಹೆಚ್ಚಾಗೋದ್ನ ನಿಮ್ಗೆ?